ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಭಾಗಿ. ಈಗ ವಾರ್ತೆಗಳ ವಿವರ. ಹೊಸಪೇಟೆಯ ಅಂಬೇಡ್ಕರ್ ವೃತ್ತದಿಂದ ಕಾಲೇಜು ರಸ್ತೆ ಮೂಲಕ ಟಿಬಿ ಡ್ಯಾಂ ರಸ್ತೆಗೆ ಸಾಗುವ ಮಾರ್ಗದಲ್ಲಿ ಬರುವ ಸಿದ್ದಿಪ್ರಿಯ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಬಸವೇಶ್ವರರ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಲಾಗುತ್ತಿದೆ. ಈ ಭಾಗವಾಗಿ ಕೊಟ್ರಸ್ವಾಮಿ ಮಠದ ಬಸವಲಿಂಗ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಭೂಮಿ ಪೂಜೆ ನಡೆಸಲಾಗಿದೆ. ಹೌದು, ಸಿದ್ದಿಪ್ರಿಯ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಬರುವ ವೃತ್ತದಲ್ಲಿ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಲಾಗುತ್ತಿದೆ. ಈ ಭಾಗವಾಗಿ ದಿನಾಂಕ 13ರಂದು ಹೊಸಪೇಟೆ ಕೊಟ್ಟೂರು ಸ್ವಾಮಿ ಮಠದ ಬಸವಲಿಂಗ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು, ಸಮಾಜ ಸೇವಕರಾದ ಧರ್ಮೇಂದರ್ ಸಿಂಗ್, ಸಿದ್ದಾರ್ಥ್ ಸಿಂಗ್ ರವರಿಂದ ಭೂಮಿ ಪೂಜೆ ನೆರವೇರಿಸಿದರು. ಇನ್ನು ನಗರದಲ್ಲಿ ಬಸವೇಶ್ವರರ ಪುತ್ಥಳಿ ಸ್ಥಾಪಿಸಲು ಮುಂದಾದ ಸಚಿವ ಆನಂದ್ ಸಿಂಗ್ ರವರ ಕಾಳಜಿಗೆ ಬಸವಲಿಂಗ ಸ್ವಾಮಿಗಳು ಅಭಿನಂದಿಸಿದ್ದಾರೆ. ಜಗಜ್ಯೋತಿ ಬಸವೇಶ್ವರರ ವೃತ್ತವನ್ನ ಸಿದ್ದಿಪ್ರಿಯ ಕಲ್ಯಾಣ ಮಂಟಪದ ಮುಂದೆ ನಿರ್ಮಾಣ ಮಾಡಲು ನಮ್ಮ ಭಾಗದ ಜನಪ್ರಿಯ ಸಚಿವರು, ಶಾಸಕರು ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಸರ್ ಅವರು ಇಲ್ಲಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ನಿಜವಾಗಲೂ ಇದು ನಮ್ಮ ವಿಜಯನಗರ ಜಿಲ್ಲೆಗೆ ಒಂದು ಹೆಮ್ಮೆ ಬಂದಿದೆ ಅಂತಂದ್ರೆ ಬಸವಾದಿ ಶಿವಶರಣರ ಕೊಡುಗೆ ಬಹಳಷ್ಟು ದೊಡ್ಡದಿದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರೌಢದೇವರಾಯನ ಕಾಲದಲ್ಲಿ ಅದು ಇನ್ನೊಂದು ಕಲ್ಯಾಣವೇ ನಿರ್ಮಾಣಗೊಂಡ ರೀತಿಯೊಳಗೆ ಅಲ್ಲಿ ವಚನಗಳ ಸಂಪಾದನೆ ಆಗಿರ್ತಕ್ಕಂತಹ ಬಹುದೊಡ್ಡ ಕಾರ್ಯಕ್ರಮಗಳನ್ನು ಪ್ರೌಢದೇವರಾಯನ ಕಾಲದಲ್ಲಿ ಜರುಗಿದವು. ಇದನ್ನ ವಿಜಯ ಕಲ್ಯಾಣವೆಂದೇ ಕರೆದಿದ್ದಾರೆ ವಿಜಯನಗರವನ್ನ. ನಿಜವಾಗಲೂ ಅಂತಹ ಒಂದು ಹೆಸರಾಂತ ಜಗತ್ತಿನ ಶ್ರೇಷ್ಠ ಇತಿಹಾಸಗಳಲ್ಲಿ ವಿಜಯನಗರ ಇತಿಹಾಸವೂ ಬಹುದೊಡ್ಡದಾಗಿರ್ತಕ್ಕಂಥದ್ದು. ಈ ದಿನ ಸುಂದರವಾಗಿರ್ತಕ್ಕಂತಹ ಬಸವೇಶ್ವರರ ಪುತ್ಥಳಿಯನ್ನ ವೃತ್ತ ಮಾಡುವುದರ ಮುಖಾಂತರ ಪ್ರತಿಷ್ಠಾಪನೆ ಮಾಡಲು ನಮ್ಮ ವಿಜಯನಗರ ಜಿಲ್ಲೆಯ ಪ್ರತಿಯೊಬ್ಬರೂ ಸಹ ಬಹಳಷ್ಟು ಉತ್ಸುಕರಾಗಿದ್ದಾರೆ. ನಿಜವಾಗಲೂ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಆನಂದ್ ಸಿಂಗ್ ಸರ್ ಅವರನ್ನ ನಾವೆಲ್ಲರೂ ಅತ್ಯಂತ ಸ್ಮರಿಸಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರನ್ನ ಬರಮಾಡಿಕೊಂಡು ಎಲ್ಲರೂ ಅಪೇಕ್ಷೆ ಪ್ರಕಾರ ಸಿದ್ದಿಪ್ರಿಯ ಕಲ್ಯಾಣ ಮಂಟಪದ ಮುಂದೆನೆ ಮಾಡೋಣ, ಇದೊಂದು ಹೆಸರಾಂತ ವೃತ್ತವಾಗಲಿ ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಬಸವಣ್ಣನವರು ಈಗೇನಾದರೂ ನಾವು ಇಷ್ಟೊಂದು ಸ್ವತಂತ್ರವಾಗಿ ಮಾತನಾಡ್ತಾ ಇದ್ದೇವೆ, ಎಲ್ಲ ಕುಲಹೊಲೆಗಳಿಂದ ನಾವು ಮುಕ್ತರಾಗಿದ್ದೇವೆ ಅಂತಂದ್ರೆ ಅದಕ್ಕೆ ಪೂರ್ವ ಬುನಾದಿ ಹಾಕಿರ್ತಕ್ಕಂಥವ್ರು ಮಹಾತ್ಮ ಬಸವಣ್ಣನವರು. ಅವರನ್ನ ಸ್ಮರಿಸ್ಬೇಕು ನಾವು. ನಿಜವಾಗ್ಲೂ ನಾವೆಲ್ಲರೂ ಒಂದೇ, ಇವನಾರವ ಅನ್ನೋದೇ ಇವನಮ್ಮವ ಅಂದಿರ್ತಕ್ಕಂತಹ ಸಂಸ್ಕೃತಿ ನಮ್ದು. ಒಂದು ಬಹಳಷ್ಟು ದುಃಖವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಇಡೀ ಎಲ್ರೂ ಒಂದು ಮಾಡಿಕೊಂಡು ನಾವು ಮುಂದೆ ಬಂದ್ವಿ, ಆದರೆ ಈಗ ಎಲ್ರಿಗೂ ಬೇಡಾದವ್ರು ನಾವು ಅಂತಕ್ಕಂಥದ್ದು ಹಲವಾರು ಸಂದರ್ಭಗಳಲ್ಲಿ ನೋಡಿದಾಗ ಬಹಳ ದುಃಖ ಆಗುತ್ತೆ. ಈಗೆಲ್ಲರೂ ನಾವು ಕರ್ನಾಟಕದೊಳಗೆ ಇಷ್ಟೊಂದು ಅಕ್ಷರಸ್ಥರದೇವೆ ಅಂತಂದ್ರೆ ನಮ್ಮ ಹಿರಿಯರೆಲ್ಲರೂ ಸಮಾಜಮುಖಿಯಾಗಿ ಕಾರ್ಯಗಳನ್ನು ಹಮ್ಮಿಕೊಂಡಿರೋದ್ರಿಂದ ಇಷ್ಟೊಂದು ಅಕ್ಷರಸ್ಥರಾದ್ರು ಕರ್ನಾಟಕದೊಳಗೆಲ್ಲ. ಆದ್ರೆ ಈಗ ನಮ್ಮನ್ನ ಎಲ್ಲರೂ ಒಂದು ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡ್ತಕ್ಕಂಥ ಸಂದರ್ಭಗಳನ್ನ ನಾಡಿನಾದ್ಯಂತ ನಾವು ನೋಡ್ತಾ ಬಂದಾಗ, ಪತ್ರಿಕಾ ಮಾಧ್ಯಮದೊಳಗೆಲ್ಲ ನೋಡ್ತಾ ಬಂದಾಗ ಅದು ಬಹಳಷ್ಟು ದುಃಖವಾಗುತ್ತೆ. ಹಾಗೆ ಆಗಬಾರ್ದು. ಹಿಂದಿನದನ್ನ ಸ್ಮರಿಸಿ ಈಗಿರ್ತಕ್ಕಂತಹ ನಾವೆಲ್ಲರೂ ಇಷ್ಟೊಂದು ಶಿಕ್ಷಿತರಾಗಿದ್ದೇವೆ ಅಂತಂದ್ರೆ ನಮ್ಮ ಹಿರಿಯರೆಲ್ಲರೂ ಬಹಳ ಉದಾರ ಚರಿತರಾಗಿ ಅವರೆಲ್ಲ ಸಮಾಜಮುಖಿಯಾಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ಶಿಕ್ಷಣವನ್ನು ಕೊಟ್ಟರು. ಬರೀ ಅನ್ನ ಕೊಟ್ಟುಬಿಟ್ರೆ ಮನುಷ್ಯ ಅವನು ಸ್ವತಂತ್ರವಾಗಿ ಜೀವಿಸ್ಲಿಕ್ಕೆ ಆಗೋದಿಲ್ಲ. ಅವನು ವಿಚಾರಶೀಲನಾಗಬೇಕು. ಅವನು ತನ್ನ
ಅನ್ನವನ್ನು ತಾನೇ ಗಳಿಸ್ಕೊಳ್ತಕ್ಕಂಥ ಶಿಕ್ಷಣ ಸಿಗಬೇಕು ಅಂತಕ್ಕಂತಹ ಮೂಲಭೂತ ವಿಚಾರವನ್ನು ಮಾಡಿದ್ರಿಂದ ಇಷ್ಟೆಲ್ಲ ನಾವು ಸೌಲಭ್ಯಗಳನ್ನು ಈ ಕಾಣಲಿಕ್ಕೆ ಸಾಧ್ಯವಾಗಿದೆ. ನಿಜವಾಗ್ಲೂ ಇವತ್ತು ಧರ್ಮೇಂದ್ರ ಸಿಂಗು ಮತ್ತು ಅವರ ಸನ್ಮಾನ್ಯ ಆನಂದ್ ಸಿಂಗ್ ಅವರು ಸುಪುತ್ರ ಆಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗು, ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಆರ್ ಪಿ ಪ್ರಕಾಶ್ ಅವರು, ಸಾಲಿ ಸಿದ್ದಯ್ಯನವರು, ಅವರು ಹೆಸರು ಹೇಳೋದಿಲ್ಲ, ಬಸವರಾಜ್ ಅವರು, ಮಧುರಚಂದ್ರು, ಇಲ್ಲೆಲ್ಲರೂ ನಮ್ಮ ಎಲ್ಲ ಮೆಂಬರ್ಗಳು ಬಹಳಷ್ಟು ಕ್ರಿಯಾಶೀಲರಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಿಜವಾಗ್ಲೂ ಇವರು ಯಾರೂ ಅಜ್ಜವ್ರು ನಮ್ಮ ಹೆಸರು ಹೇಳಿಲ್ಲ ಅಂತಂದು ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಸಹ ಈ ಒಂದು ಶುಭ ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರ ಮೇಲೆ ಬಸವಾದಿ ಶಿವಶರಣರ ಆಶೀರ್ವಾದ ಸದಾಕಾಲ ಇರಲಿ. ಯಾವತ್ತೂ ಮಹಾತ್ಮರೊಳಗೆ ನಾವು ಭಿನ್ನ ಭೇದ ಭಾವ ಮಾಡಿಲ್ಲ, ಎಲ್ಲರನ್ನೂ ಗೌರವಿಸ್ತಕ್ಕಂಥದ್ದು. ತಾತ್ವಿಕವಾಗಿ ಕೆಲವು ವಿಚಾರಗಳು ಕೆಲವ್ರಿಗೆ ಒಪ್ಪೋದಿಲ್ಲ, ಕೆಲವ್ರಿಗೆ ಒಪ್ಪಲಿಕ್ಕಿಲ್ಲ, ಅದನ್ನು ತಾತ್ವಿಕವಾಗಿಯೇ ಬಗೆಹರಿಸ್ಕೊಳ್ಬೇಕೇ ವಿನಃ ಅದು ನಮ್ಮ ಅಸೂಹೆ ಆಗಬಾರ್ದು. ಬಸವಾದಿ ಶಿವಶರಣರು ಅದನ್ನು ಹೇಳ್ಕೊಟ್ಟಿದ್ದಾರೆ ನಮಗೆ. ಅಸೂಹೆ ಮಾಡಿದ್ವಿ ಅಂತಂದ್ರೆ ನಾವು ಯಾರೂ ಬಸವ ಭಕ್ತರಾಗೋದಿಲ್ಲ. ನಾವು ಯಾರನ್ನೂ ಅಸೂಹೆ ಮಾಡಲಾರ್ದ ಎಲ್ಲರನ್ನೂ ಒಪ್ಪಿಕೊಳ್ತಕ್ಕಂತಹ ತಾತ್ವಿಕವಾಗಿ ಏನೇ ಇದ್ರೂ ಅವುಗಳನ್ನು ನಮ್ಮ ಮಟ್ಟಕ್ಕೆ ನಾವು ಇಟ್ಕೊಂಡು ಅವುಗಳನ್ನೆಲ್ಲ ನಾವು ಜಾರಿಗೆ ತರಬೇಕು. ಎಲ್ರಿಗೂ ಶುಭವಾಗಲಿ. ಆದಷ್ಟು ಬೇಗ ಈ ಒಂದು ಬಸವ ಪುತ್ಥಳಿಯ ಅನಾವರಣ ಜೋರಾಗಿ ಆಗಲಿ. ನಮ್ಮ ರುಮಾಲೆ ಸರ್ ಮೊದಲು ಮಾಡ್ಕೊಂಡು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಶುಭವಾಗಲಿ ಅಂತಂದು ಹಾರೈಸಿ ನಮ್ಮ ಒಂದೆರಡು ಆಶೆ. ಇನ್ನು ವೀರಶೈವ ಲಿಂಗಾಯತ ಸಮಾಜದ ಕೋರಿಕೆಯ ಮೇರೆಗೆ ಸಚಿವ ಆನಂದ್ ಸಿಂಗ್ ರವರು ಬಸವೇಶ್ವರ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಿ ಅತ್ಯುತ್ತಮ ವೃತ್ತವನ್ನ ನಿರ್ಮಿಸಲು ಮುಂದಾಗಿದ್ದಾರೆಂದು ಸಮಾಜ ಸೇವಕ ಸಿದ್ಧಾರ್ಥ್ ಸಿಂಗ್ ರವರು ಈ ವೇಳೆ ತಿಳಿಸಿದ್ದಾರೆ. ಶುಭ ಕಾರ್ಯದಲ್ಲಿ ಆನಂದ್ ಸಿಂಗ್ ಅವ್ರದ್ದು ಒಬ್ಬರದೇ ಕೊಡುಗೆ ಅಲ್ಲ, ಸಮಾಜದ ಎಲ್ಲ ಹಿರಿಯರ ಸಲಹೆ ಸೂಚನೆ ಮಾರ್ಗದರ್ಶನದ ಮೇರೆಗೆ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರ ಇದು. ಹಾಗಾಗಿ ಎಲ್ಲರ ಆಶೀರ್ವಾದದಿಂದ ಇವತ್ತು ಎಲ್ಲರ ಸಹಕಾರದಿಂದ ಎಲ್ಲರ ಸಲಹೆ ಸೂಚನೆ ಮಾರ್ಗದರ್ಶನದಿಂದ ಈ ಒಂದು ಶುಭ ಕಾರ್ಯ ನಡೀತಿದೆ. ಶಿವಶರಣ ಬಸವಣ್ಣನವರು ಮಾನವ ಕುಲಕ್ಕೆ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಬ್ಬ ಪುರುಷರು ನಮ್ಮ ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ನಡೆದಾಡಿರ್ತಕ್ಕಂಥ ದೇವರಾಗಿ ನಾವು ಇವತ್ತು ಅವರಿಗೆ ಆಚರಣೆ ಮಾಡ್ತೀವಿ. ಅವರ ಒಂದು ಸ್ಮರಣಾರ್ಥ ಉದ್ದೇಶ ಇಟ್ಕೊಂಡು ಇವತ್ತು ಇಲ್ಲಿ ವೃತ್ತಿಯನ್ನು ಸ್ಥಾಪನೆ ಆಗ್ತಿರೋ ವಿಚಾರ ತುಂಬ ಖುಷಿಯಾದಂಥ ವಿಚಾರ. ಯಾಕಂದರೆ ಅವರಿಗೆ ನಾವು ಎಷ್ಟು ಸ್ಮರಣೆ ಮಾಡಿದ್ರೂ ಕಡಿಮೆನೇ, ಅಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅವರು ಮಾನವ ಕುಲಕ್ಕೆ. ಅವರ ಒಂದು ಜೀವನದ ನೀತಿ ನಿಯಮಗಳು ಮತ್ತು ಜೀವನದ ವಚನಗಳ ರಚನದ ಮುಖಾಂತರ ನಾವೆಲ್ಲರೂ ಒಳ್ಳೆತನವನ್ನು ಬೆಳೆಸ್ಕೊಂಡು ಹೋಗೋ ಒಂದು ನಾಗರಿಕರಾಗಬೇಕು ಅಂತ ಹೇಳಿ ನನ್ನ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಮಹಿಳೆ ಮತ್ತು ಮಕ್ಕಳ ಹಿತದೃಷ್ಟಿಯಿಂದಾಗಿ ಸಮಾಜದಲ್ಲಿ ಉತ್ತಮ ಕಾರ್ಯ ಹಾಗೂ ಜಾಗೃತಿ ಮೂಡಿಸಿಕೊಂಡು ಬರುತ್ತಿರುವ ಹೊಸಪೇಟೆಯ ಜನನಿ ಮಹಿಳಾ ಸಬಲೀಕರಣ ಸಮಿತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವಿವಿಧ ರಂಗದಲ್ಲಿನ ಮಹಿಳಾ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅದೇ ರೀತಿ ಮಹಿಳೆಯರಿಗೆ ವಿವಿಧ ಕ್ರೀಡೆಗಳನ್ನು ನಡೆಸಿ ವಿಜೇತರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಹೀಗೆ ದಿನಾಂಕ 12ರಂದು ಹೊಸಪೇಟೆ ಮಹಿಳಾ ಸಬಲೀಕರಣ ಸಮಿತಿಯಿಂದ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಶಾರದಾಶ್ರಮದ ಮಾತಾ ಪ್ರಮೋದಾಮಯ್ಯರವರು ಮಜ್ಜಿಗೆ ಕಟಿಯುವ ಮೂಲಕ ವಿನೂತನವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಚಾಲನೆ ನೀಡಿದರು. ಬಳಿಕ ಹೊಸಪೇಟೆಯ ಸಾಧ್ಯ ವಿಶೇಷ ಮಕ್ಕಳ ಶಾಲೆಯ ಮುಖ್ಯಸ್ಥೆ ಆರತಿರವರು ಬದಲಾಗುತ್ತಿರುವ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಹಾಗೂ ಸವಾಲುಗಳ ಕುರಿತು ವಿಚಾರ ಸಂಕಿರಣ ನಡೆಸಿಕೊಟ್ಟರು. ಸಂಸ್ಥೆ ಇವಾಗ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಎಂಬ್ರೇಸ್ ದ ಇಕ್ವಿಟಿ ಅಂದ್ರೆ ನ್ಯಾಯಕ್ಕಾಗಿ ಒಮ್ಮತದಿಂದ ಕೆಲಸ ಮಾಡು ಅಂತ ಹೇಳ್ತಾ ಇದೆ. ಅದರಲ್ಲಿ ಅವರು ಮಾತಾಡ್ತಿದ್ದಾರೆ, ನಮ್ಮ ಹೆಣ್ಣು ಮಕ್ಕಳಿಗೆ ಏನ್ ಬೇಕಿದೆ, ವಿಜ್ಞಾನ ಬೇಕಿದೆ, ತಂತ್ರಜ್ಞಾನ ಬೇಕಿದೆ, ಗಣಿತ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಅಂದ್ರೆ ಪ್ರಪಂಚ ಬಹಳಷ್ಟು ಮುಂದುವರೆದಿದೆ, ಬದಲಾಗಿದೆ ಸಮಾಜ, ನಾವು ಬದಲಾಗಬೇಕಾಗಿದೆ. ಯಾಕೆ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಸೈನ್ಸ್ ಕಲೀಲಿ, ನಮ್ಮ ಹೆಣ್ಮಕ್ಳು ವಿಜ್ಞಾನ ಕಲೀಲಿ, ನಮ್ಮ ಹೆಣ್ಣು ಮಕ್ಕಳು ತಂತ್ರಜ್ಞಾನವನ್ನು ಕಲೀಲಿ ಅಂತ ಹೇಳಿದ್ರೆ, ಗಂಡಸರಿಗೂ ಹೆಂಗಸರಿಗೂ ಸಂಬಳದಲ್ಲಿ ಆರ್ಥಿಕವಾಗಿ ಬಹಳಷ್ಟು ವ್ಯತ್ಯಾಸಗಳಿದೆ. 36% ಗಂಡು ಮಕ್ಕಳು ಅವರು ಈ ವಿಜ್ಞಾನವನ್ನು ಕಲಿತು ಮುಂದುವರೆದಿದ್ದಾರೆ. ಆದರೆ ನಮ್ಮ ಹೆಣ್ಣು ಮಕ್ಕಳು ಇನ್ನೂ ಬಹಳಷ್ಟು ಹಿಂದುಳಿದಿದ್ದಾರೆ. ಆರ್ಥಿಕವಾಗಿ ಅವರು ಇನ್ನೂ ಗಂಡಸರಿಗಿಂತ ಬಹಳಷ್ಟು ಹಿಂದೆ ಇದ್ದಾರೆ. ಹಾಗಾಗಿ ನಾವು ವಿಜ್ಞಾನವನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು ಅಂತ ಹೇಳೋದ್ರ ಬಗ್ಗೆ ವಿಶ್ವಸಂಸ್ಥೆ ಮಾತಾಡ್ತಿದೆ. ಮೊದಲನೇದಾಗಿ ಹೆಣ್ಣಿಗೆ ಇರುವ ಸವಾಲು ಭ್ರೂಣ ಹತ್ಯೆ ಬಗ್ಗೆ ನೀವು ಬಹಳಷ್ಟು ಜನನಿ ಮಹಿಳಾ ಸಬಲೀಕರಣ ಸಮಿತಿಯವರು ಕೆಲಸ ಮಾಡ್ತಾ ಇದ್ದೀರಿ. 8 ವರ್ಷದ ಒಳಗಡೆ ಮದುವೆ ಮಾಡ್ತಾರೆ. ಈ ಕೊರೋನಾ ಟೈಮಲ್ಲಂತೂ ಇಷ್ಟು
ಆಗಿದ್ದಾವೆ ಅಂತ ಇಲ್ಲ, ನಮಗೆ ನಮ್ಮ ಗಮನಕ್ಕೆ ಬಂದ್ರೂ ನಾವು ಏನು ಮಾಡುವಂಥ ಪರಿಸ್ಥಿತಿಯನ್ನು ಇಲ್ಲ. ಆ ರೀತಿಯಾಗಿ ಮದುವೆಗಳಾಗಿದ್ದಾವೆ. ಅಂಥವರಿಗೆ ಹುಟ್ಟುವಂಥ ಮಕ್ಕಳು, ವಿಕಲಚೇತನ ಮಕ್ಕಳು ಕೂಡ ಹುಟ್ಟುತ್ತಿದ್ದಾರೆ. ಎಷ್ಟೆಷ್ಟು ನ್ಯೂನತೆಗಳಿರುವಂತಹ, ಆರೋಗ್ಯದಲ್ಲಿ ಸಮಸ್ಯೆ ಇರುವಂತಹ ಮಾಲ್ನರಿಷ್ಟು ಮಕ್ಕಳು ಹುಟ್ಟುತ್ತಿದ್ದಾರೆ. ಇದು ನಾವು ತಾಯಿಯರಾಗಿ ಮಾಡುವ ಮೊದಲನೆಯ ತಪ್ಪು. ಇದು ನಮಗೆ ಇರುವ ಮೊದಲನೇ ಸವಾಲು. ಎರಡನೇ ಸವಾಲು, ಮ್ಯಾಸಗೇರಿಯಲ್ಲಿ ಬಹಳ ವರ್ಷಗಳ ಹಿಂದೆ ನಿರ್ಮಿಸಿರುವ ತಾಯಮ್ಮ ದೇವಸ್ಥಾನ ಶಿಥಿಲಾವಸ್ಥೆ ತಲುಪಿದೆ. ಹೀಗೆ ಕೇರಿಯ ದೈವಸ್ಥರು ಹಾಗೂ ಮುಖಂಡರು ಸೇರಿ ದೇವಸ್ಥಾನದ ನವೀಕರಣ ಮಾಡುವ ಕುರಿತಾಗಿ ಸಚಿವ ಆನಂದ್ ಸಿಂಗ್ ರವರಲ್ಲಿ ಕೇಳಲಾಗಿ ಸಚಿವರು ತಮ್ಮ ಸ್ವಂತ ಖರ್ಚಿನಲ್ಲಿ ದೇವಸ್ಥಾನವನ್ನ ನವೀಕರಣ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ದರು. ಈ ಭಾಗವಾಗಿ ಮ್ಯಾಸಗೇರಿಗೆ ತೆರಳಿದ ಸಚಿವ ಆನಂದ್ ಸಿಂಗ್ ರವರು ಇಲ್ಲಿನ ದೈವಸ್ಥರು ಮುಖಂಡರೊಂದಿಗೆ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಬಳಿಕ ದೇಗುಲದ ನವೀಕರಣದ ಕಾಮಗಾರಿ ಪ್ರಾರಂಭಿಸಲು ಭೂಮಿ ಪೂಜೆ ನೆರವೇರಿಸಿ ದೇಗುಲದ ನವೀಕರಣಗೊಳಿಸುವ ಸಂದರ್ಭದಲ್ಲಿ ಏನೇ ತೊಂದರೆ ಅಥವಾ ಅಡೆತಡೆಗಳು ಬಂದಲ್ಲಿ ತುರಂತಾಗಿ ನನ್ನ ಗಮನಕ್ಕೆ ತರಬೇಕೆಂದು ಸಚಿವ ಆನಂದ್ ಸಿಂಗ್ ರವರು ಕೇರಿಯ ಮುಖಂಡರೊಂದಿಗೆ ಚರ್ಚಿಸುವ ಸಂದರ್ಭದಲ್ಲಿ ಭರವಸೆ ನೀಡಿದರು. ಏನಾದರೂ ಅಲ್ಲಿ ಸಮಸ್ಯೆ ನನಗೆ ನೇರವಾಗಿ ಫೋನ್ ಮಾಡ್ರಿ. ಬರೋದು ಅದಾಗಬಾರ್ದು, ಕಲ್ಲು ಬಿದ್ದರೆ ಹೆಂಗ, ಭೂಕಂಪ ಆದರೆ ಹೆಂಗ, ಬಹಳ ಅನುಭವ ಇದ್ದಂಥ ವ್ಯಕ್ತಿಗಳು ಯಾರೋ ಇದನ್ನ ಅವ್ರಿಗೆ ಬಿಟ್ಬಿಡ್ರಿ. ನಮ್ಮ ಗೋಪಾಲ ಕೃಷ್ಣ ಗುಡಿ ಯಾವುದು ತಾನೇ ಕಟ್ಟಿದ್ರು ಏನ. ಹೀಗಾಗಿ ಅದ ಫಸ್ಟ್ ಈಗ ಲೋಕಲ್ ಆಗಿ ಅಂದ್ರೆ ನಾನು ಎಲ್ಲಾದ್ರೂ ತಪ್ಪಿದ್ರೆ ಸರಿ ಮಾಡಿ. ಆ ಗೊಂಬೆಗಳೆಲ್ಲ ತೆಗೆದು ಒಳ್ಳೆ ಮುಂದೊಂದು ಕಂಪ್ಲೀಟ್ ಕೊಡ್ತಾರೆ. ಎಲ್ಲ ರೂಟು ಕಲ್ಲಿಂದ ಬರುತ್ತೆ. ಅಪ್ಪಿ ತಪ್ಪಿ ಏನಾದ್ರೆ ನಾನೇ ಫೋನ್ ಮಾಡಿ ಯಾರು ಮಾತಾಡಲ್ಲ. ಇನ್ನು ನಮ್ಮ ಬೇಡಿಕೆಯಂತೆ ಸಚಿವ ಆನಂದ್ ಸಿಂಗ್ ರವರು ತಮ್ಮ ಸ್ವಂತ ಹಣದಲ್ಲಿ ದೇಗುಲವನ್ನ ನವೀಕರಣ ಮಾಡಲು ಮುಂದಾಗಿರೋದು ಮ್ಯಾಸಗೇರಿಯವರ ಸೌಭಾಗ್ಯ. ಅವರ ಭಕ್ತಿ ಸೇವೆಗೆ ನಾವು ಸದಾ ಅವರ ಬೆಂಬಲಕ್ಕೆ ನಿಲ್ಲಬೇಕೆಂದು ಮ್ಯಾಸಗೇರಿಯ ಮುಖಂಡರು ಈ ವೇಳೆ ಕರೆ ನೀಡಿದರು. ಬಡವರ ಬಗ್ಗೆ ಏನೇ ಇರಬಹುದು, ಶಕ್ತಿ ಅನ್ನಂಗೆ ಉಂಟು. ಯಾರಾದರೂ ಭಕ್ತರು ಅಥವಾ ಏನಾದರೂ ಊರಿನಾಗ ಸಾರ್ವಜನಿಕರು ಮತ್ತು ಇರ್ತಕ್ಕಂಥ ಯಾರಾದರೂ ಓಣಿಯಲ್ಲಿ ಹಿರಿಯರೇ ಕಿರಿಯರಿಲ್ಲ, ಅವ್ರು ಏನಾದರೂ ಕೇಳಿದರೆ ಅವ್ರಿಗೆ ಅಷ್ಟು ಹುಮ್ಮಸ್ಸು ಉಲ್ಲಾಸ ಬರ್ತೈತಿ. ಅದನ್ನು ಯಾರೋ ಅವರು ಇಲ್ಲ ಅನ್ನದಂತೆ ಚೂರ್ತು ಕೂಡ ತಪ್ಪದಂತೆ ಅವರು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಒಂದು ಸರಿ ಕೇಳಿದ ಮೇಲೆ 100 ಸರಿ ಕೇಳಬೇಕು, ಇನ್ನೊಂದು ಸರಿ ಕೇಳಿದ್ರೆ ಸಹಿತ ಮಾಡೋಣ ಅನ್ನೋದಾರ. ಒಂದು ಸರಿ ಕೇಳಿದ್ರೆ ತಾವು 100 ಸರಿ ಫೋನ್ ಮಾಡಿ ಆ ಕೆಲಸಗಳನ್ನು ಕಾರ್ಯಗತ ಮಾಡಿಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು. ಇಲ್ಲಿ ಈ ಗುಡಿ ಅಂತನಲ್ಲ, ನನ್ನ ನೋಡಿಯಂಗೆ ಇರ್ತಕ್ಕಂಥ ನನ್ನ ಮ್ಯಾಸಗೇರಿ ಕೂಡ ಉಲಿಯಂ ಗುಡಿ ಕೂಡ ಅಷ್ಟೇ ಅದ್ಭುತವಾಗಿ ನಾವು 15, 20, 25, 30 ಲಕ್ಷಕ್ಕೆ ಹೋಯ್ತು. ಲಾಸ್ಟಿಗೆ ಕಟ್ಟೆ ಮೇಲೆ ಮತ್ತೆ ಕೇಳಿ ಕೊಡ್ಲಿಕ್ಕೆ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟರು. ಮತ್ತೆ ಅದಾದಮೇಲೆ ನಾವು ಎಲ್ಲ ಯಜಮಾನರು ಮತ್ತು ಯೂಸ್ ಎಲ್ಲ ಸೇರಿ ಆಫೀಸ್ಗೆ ಹೋದಲ್ಲಿ ಇನ್ನೂ ಇಷ್ಟು ಕಡಿಮೆ ಇದೆ ಅಂದಾಗ ವಿತಿನ್ ಒಂದು ಸೆಕೆಂಡ್ನೊಳಗೆ ಇನ್ನು ಎಷ್ಟು ಬೇಕು ತಗೊಳ್ಳೋ ಅಂತ ಆಗಿದ್ದು ಸ್ಪಾಟ್ನಲ್ಲಿ ಆಗಿ ಕ್ಷಣದಲ್ಲೇ ನಮಗೆ ಹಣವನ್ನು ನೀಡಿದಂಥ ಅಣ್ಣವ್ರವರು. ಮತ್ತು ಇದಲ್ದ ಇಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಉಲಿಯಂ ಗುಡಿ ಅಂದರೆ ಇಲ್ಲಿ ಸದಾ ಇರ್ತಕ್ಕಂಥ ಏರಿಯಾದಲ್ಲಿ ಆ ಗುಡಿನ ಸಹಿತ ನಿರ್ಮಾಣ ಮಾಡೋಕ್ಕೆ ರೆಡಿ ಇದ್ದಾರೆ. ಹೊಸಪೇಟೆಯಲ್ಲಿ ಇರ್ತಕ್ಕಂಥ ವಿಜಯನಗರ ಕ್ಷೇತ್ರದ ಸಂಬಂಧಪಟ್ಟಂಥ ಯಾರೇ ಜಾತಿ ಇರಲಿ, ಯಾವೇ ಜನಾಂಗ ಇರಲಿ, ಯಾರೇ ಬಡವಿರಲಿ, ಬಲಿಯದಿರಲಿ, ದೊಡ್ಡವಿರಲಿ, ಸಣ್ಣವಿರಲಿ, ಅವ್ರು ಏನೇ ಕೇಳಿದ್ರೆ ಸಹಿತ ಚೂಚು ತಪ್ಪದಂತೆ ಕೆಲಸ ಮಾಡಿಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು. ದಯಮಾಡಿ ಎಲ್ಲ ನಾನು ವಿಜಯನಗರ ಕ್ಷೇತ್ರದಾಗಿರ್ತಕ್ಕಂಥ ಜನರು ನಾವು ಅಣ್ಣನ ಪರವಾಗಿ ಅಂತಲ್ಲ, ಯಾರು ಕೆಲಸ ಮಾಡಿಕೊಡ್ತಾರ, ಯಾರು ನಿಮ್ಮ ಜೊತೆ ಸ್ಪಂದಿಸ್ತಾರ, ಯಾರು ನಾವು ಕರೆದ ತಕ್ಷಣವೇ ಓಡಿ ಬಂದು ನಮ್ಮ ಹತ್ರ ನಿಂದಿರ್ತಾರ ಅಂಥ ವ್ಯಕ್ತಿಗೆ ತಾವು ಮತ ಚಲಾಯಿಸಿಕೊಟ್ಟು ಮತ್ತೆ ಇಂಥ 100 ಅಲ್ಲ 1000 ಹಾಕಿಕೊಂಡು ನಮಗೆ ಅಧಿಕಾರ ಮಾಡಿಕೊಡ್ತಕ್ಕಂಥ ಸಹಾಯ ಮಾಡಿರಿ. ದಯಮಾಡಿ ಅದೇ ರೀತಿಯಾಗಿ ಈ ತಾಯಿ ನನ್ನಲ್ಲಿ ಇರ್ತಕ್ಕಂಥ ಎಲ್ಲ ದೇವತೆಗಳು ಸಹಿತ ಅಣ್ಣರನ್ನ ಪುನಃ ಆಯ್ಕೆ ಮಾಡಲಿಕ್ಕೆ ತಾವು ಆಶೀರ್ವಾದ ಎಲ್ಲ ಮತದಾರರ ಮನೆ ಒಪ್ಪು ಅವರಿಗೆ ಆಶೀರ್ವಾದ ನೀಡಲಿ, ಅವ್ರ ಮತ ಪುನಃ ಗೆಲ್ಲಿಸಲಿ ಅಂತ ಹೇಳ್ತಾ 2 ಮಾತುಗಳನ್ನು. ಹೊಸಪೇಟೆ ನಗರದ ಕೊಟ್ರಸ್ವಾಮಿ ಮಠದಲ್ಲಿ ದಿನಾಂಕ 4 ರಿಂದ 14 ರವರೆಗೆ ವಿಶ್ವಧರ್ಮ ಪ್ರವಚನ ಕೈಗೊಳ್ಳಲಾಗಿದೆ. ಪ್ರವಚನ ಕೇಳಲು ಬಂದ ಭಕ್ತರಿಗೆ ನಿತ್ಯವೂ ಅನ್ನ ಪ್ರಸಾದ ವಿತರಿಸಲಾಗುತ್ತಿದ್ದು, ದಿನಾಂಕ 12 ರಂದು ಭಕ್ತರು ರೊಟ್ಟಿ ಬುತ್ತಿ ಕಟ್ಟಿಕೊಂಡು ಬಂದು ಮಠಕ್ಕೆ ಸಮರ್ಪಿಸಿದ್ದು ವಿಶೇಷವಾಗಿತ್ತು. ಹೌದು, ಕೊಟ್ಟೂರು ಸ್ವಾಮಿ ಮಠದ ಸಭಾಂಗಣದಲ್ಲಿ ಬಸವಲಿಂಗ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ದಿನಾಂಕ 4 ರಿಂದ 14 ರವರೆಗೆ ವಿಶ್ವಧರ್ಮ ಪ್ರವಚನ ನಡೆಸಲಾಗುತ್ತಿದೆ. ಹೀಗೆ ಪ್ರವಚನ ಕೇಳಲು ಮಠಕ್ಕೆ ಆಗಮಿಸಿದ ಭಕ್ತರಿಗೆ ಮಠದಿಂದ ನಿತ್ಯವೂ ಅನ್ನ ಪ್ರಸಾದವನ್ನ ವಿತರಿಸಿಕೊಂಡು ಬರಲಾಗುತ್ತಿದೆ.
ತನ್ನಿಮಿತ್ಯ ದಿನಾಂಕ 12ರಂದು ಭಕ್ತರು ತಮ್ಮ ಮನೆಯಲ್ಲಿ ತಯಾರಿಸಿದ ರೊಟ್ಟಿ, ಪಲ್ಲೆ, ಕಾಳಿನ ಪಲ್ಲೆ ಹಾಗೂ ವಿವಿಧ ತೆರನಾದ ಪುಡಿಗಳನ್ನು ಹೊಂದಿದ ಬುತ್ತಿಯನ್ನ ತಂದು ಮಠಕ್ಕೆ ಸಮರ್ಪಿಸಿ ಭಕ್ತರಿಗೆ ಉಣಬಡಿಸಿದ್ದು ವಿಶೇಷವೆನಿಸಿತ್ತು. ಇನ್ನು ಇಳಕಲ್ಲು ಗುಡೂರು ಹಿರೇಮಠದ ಅನ್ನದಾನ ಶಾಸ್ತ್ರಿಗಳಿಂದ ದಿನನಿತ್ಯದಂತೆ ವಿಶ್ವಧರ್ಮ ಪ್ರವಚನ ನಡೆಸಿದ ಬಳಿಕ ನೆರೆದ ಭಕ್ತರಿಗೆ ಅನ್ನ ಪ್ರಸಾದ ನಡೆಸಿಕೊಡಲಾಯಿತು. ಕಬೀರದಾಸರು ಹೋಗ್ತಾ ಇದ್ರು. ಒಬ್ಬ ತಾಯಿ ಜೋಳವನ್ನ ಬೀಸ್ತಾ ಇದ್ಲು. ಜೋಳವನ್ನ ಬೀಸುವಾಗ ಆ ತಾಯಿಯನ್ನು ನೋಡಿ, ಬೀಸುವಂತ ಹೆಣ್ಣು ಮಗಳನ್ನ ನೋಡಿ, ಆ ಬೀಸುವ ಕಲ್ಲನ್ನು ನೋಡಿ ಜೋರಾಗಿ ಕಬೀರದಾಸರು ಕಣ್ಣೀರನ್ನ ಸುರಿಸೋದಕ್ಕೆ ಪ್ರಾರಂಭ ಮಾಡಿದ್ರು, ಅಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಆ ತಾಯಿಗೆ ಬಹಳ ವಿಚಿತ್ರ ಅನಿಸ್ತು. ಯಾಕೆ ಅಳ್ತಾ ಇದ್ದಾನೆ? ಯಾವಾಗ ಕಬೀರದಾಸರು ನಗೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆಗ ಆ ತಾಯಿ ಕೇಳಿದಂತೆ, ಕಬೀರ್ಜಿ, ಕಬೀರದಾಸ್, ಮೊದಲು ಕಣ್ಣೀರನ್ನ ಸುರಿಸಿದ್ರಿ, ಜೋರಾಗಿ ಅಳುವುದಕ್ಕೆ ತಾವು ಪ್ರಾರಂಭವನ್ನು ಮಾಡಿದ್ರಿ, ಇವಾಗ ನೋಡಿದ್ರೆ ನಗುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀರಲ್ಲ. ಅದನ್ನು ನೋಡಿ ಅಳು ಬಂತು. ಯಾಕಂದ್ರೆ ಯಾವೊಂದು ಕಾಡು ಉಳಿಲಿಲ್ಲ ಅಂತ ತಿಳ್ಕೊಂಡು ಅನಿಸಿ ನನಗೆ ಅಳು ಬಂತು ನೋಡಿ. ಆಮೇಲೆ ನಗು ಯಾಕೆ ಬಂತು ಅಂದ್ರೆ, ಆ ಬೀಸುವ ಕಲ್ಲಿಗೆ ಆಧಾರವಾಗಿ ಮಧ್ಯದೊಳಗೊಂದು ಕಬ್ಬಣ ಇರ್ತೈತಿ ನೋಡ್ರಿ, ಅದಕ್ಕೇನಂತಾರೆ? ಮಳೆ ಅಂತಾರೆ, ಅದಕ್ಕೆ ತಳಗೂಟ ಅಂತ ಕರೀತಾರೆ. ಈ ಮೇಲಿರೋದು ಬಿಸು ಕಲ್ಗೂಟ, ಅದು ತಳಗೂಟ. ಮಳೆ ಆದ್ರೆ ಎಲ್ಲ ಕಾಳುಗಳು ಪುಡಿಯಾಗಿತ್ತು. ಯಾವುದು ಆ ಮೊಳೆಗೆ ಸುತ್ತಲೂ ಹಿಡ್ಕೊಂಡು ಉಳ್ಕೊಂಡವಲ್ಲ, ಆ 4 ಕಾಳುಗಳು ಮಾತ್ರ ಈ ಕಲ್ಲಿನ ಮಧ್ಯದಲ್ಲಿ ಸಿಗಲಾರ್ದಂಗ ಅವು ಹಾಗೆ ಉಳ್ಕೊಂಡಿದ್ವು. ಅವುಗಳಿಗೆ ನೋವಾಗಿದ್ದಲ್ಲ, ಅವುಗಳನ್ನ ನೋಡಿ ನನಗೆ ನಗು ಬಂತು ಅಂತ. ಅಂದ್ರೆ ಯಾರು ಈ ಪ್ರಪಂಚದ ಬಂಧನದೊಳಗೆ ಸಿಕ್ಕಾಕೊಂಡು ನಾನು, ನನ್ನದು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನದು ಅನ್ನುವಂತ ಮಮಕಾರಕ್ಕೆ ಒಳಗಾಗಿ ಏನು ಇವರು ಸಣ್ಣಗಾಕತ್ತಾರಲ್ಲ, ಇವ್ರನ್ನ ನೋಡಿ ನನಗೆ ದುಃಖ ಆಗ್ಯದ. ಇನ್ನು ಈ ಪ್ರಪಂಚದಲ್ಲಿ ಇದ್ದಾರೆ, ಅದರ ಒಳಗಡೆನೇ ಅದಾರ, ಆದರೆ ಈ ಪ್ರಪಂಚದ ಬಂಧನದೊಳಗೆ ಸಿಕ್ಕಾಕೊಂಡಿಲ್ಲ, ಈ ಸಂಸಾರದ ಬಂಧನದೊಳಗೆ ಸಿಕ್ಕಾಕೊಂಡಿಲ್ಲ. ಭವಬಂಧನದಲ್ಲಿ ಸಿಕ್ಕಾಕಿಕೊಳ್ಳದಂತೆ ಇದ್ದೂ ಕೂಡ ಸಿಕ್ಕಾಕಿಕೊಳ್ಳದಂತೆ ಹೇಗಿದ್ರು ಹಾಗೆ ಸ್ವಚ್ಛವಾಗಿ ಬದುಕ್ತಾ ಇದ್ದಾರೆ. ಯಾರಪ್ಪ ಅಂದ್ರ, ಯಾರು ಸದ್ಗುರುಗಳ ಪಾದಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ ಅವರು ಮಾತ್ರ ಈ ಪ್ರಪಂಚದಲ್ಲಿ ಅಜರಾಮರವಾಗಿ ಉಳಿತಾರೆ. ಮನುಷ್ಯರು ಅಂದ್ರೆ ನನಗೆ ನಿಮಗೂ ಏನಿದೆ ಅಂತಂದ್ರೆ, ಏನ್ ಈ ರೂಪದೊಳಗೆ ಬಂದೀವಿ ನಾವೆಲ್ಲ ಮನುಷ್ಯರಂತ ತಿಳ್ಕೊಳ್ತೀವಿ. ಅಲ್ಲ, ಯಾರು ಮನುಷ್ಯರಂದ್ರೆ ಯಾರ ಹೃದಯದಲ್ಲಿ ದಯೆ ತುಂಬಿದೆ, ಯಾರ ಹೃದಯದಲ್ಲಿ ಪ್ರೀತಿ ತುಂಬಿದೆ, ಯಾರ ಹೃದಯದಲ್ಲಿ ವಾತ್ಸಲ್ಯ ತುಂಬಿದೆ, ಯಾರಿಗೆ ಮತ್ತೊಬ್ಬರನ್ನ ನಾವು ಗೌರವಿಸಬೇಕನ್ನುವಂತ ಭಾವ ತುಂಬಿದೆ, ಎಲ್ಲರ ಹೃದಯದಲ್ಲಿ ಇರುವಂತಹ ಶಿವನ ಶಕ್ತಿ ನನ್ನ ಹೃದಯದಲ್ಲಿದೆ, ನನ್ನ ಹೃದಯದಲ್ಲಿ ಇರುವಂತಹ ಪರಮಾತ್ಮನ ಶಕ್ತಿ ಅವರ ಹೃದಯದಲ್ಲಿದೆ. ಇಲ್ಲಿ ಇರುವವರು ನಾವು ಯಾರೂ ಬೇರೆಯಲ್ಲ, ಇಲ್ಲಿ ಇರುವವರು ನಾವೆಲ್ಲರೂ ಕೂಡ ಶಿವನ ಮಕ್ಕಳು, ನಾವು ಪರಮಾತ್ಮನ ಮಕ್ಕಳು, ನಾವು ಭಗವಂತನ ಮಕ್ಕಳು ಅನ್ನುವಂತ ಭಾವ ನಮಗೆ ಬಂತು ಅಂದ್ರೆ ನಾವೇ ನಿಜವಾದ ಮನುಷ್ಯರು ಅಂತ. ಈ ಮಾನವ ಜನ್ಮವನ್ನು ಭಗವಂತ ನನಗೂ ನಿಮಗೂ ಕೊಟ್ಟಿರುವಂತ ಒಂದು ದೊಡ್ಡ ಅಪಾರ್ಚುನಿಟಿ ಇದು, ಆ ದೊಡ್ಡ ಅವಕಾಶ ಇದು. ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷದಿಂದ ವಿಜಯ ಸಂಕಲ್ಪ ಯಾತ್ರೆಯನ್ನ ಪ್ರಾರಂಭಿಸಲಾಗಿದೆ. ಹೀಗೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ರವರ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಹಾಗೂ ಯಾದಗಿರಿ ಕ್ಷೇತ್ರದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ನಡೆಸಲಾಯಿತು. ಹೀಗೆ ವಿಜಯ ಸಂಕಲ್ಪ ಯಾತ್ರೆಯು ಕೊಪ್ಪಳ ಜಿಲ್ಲೆ ಕುಷ್ಟಗಿಗೆ ಆಗಮಿಸುತ್ತಿದ್ದಂತೆ ಇಲ್ಲಿನ ಬಿಜೆಪಿ ಪಕ್ಷದ ಮಹಿಳಾ ಕಾರ್ಯಕರ್ತೆಯರು ಪೂರ್ಣಕುಂಭ ಹೊತ್ತು ಸಾಗುವ ಮೂಲಕ ವಿಜಯ ಸಂಕಲ್ಪ ಯಾತ್ರೆಯನ್ನ ಸ್ವಾಗತಿಸಿದರು. ಇದರಲ್ಲಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಹಾಗೂ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್, ಸಂಸದರು, ಶಾಸಕರು, ಬಿಜೆಪಿ ಮುಖಂಡರು ಸಂಕಲ್ಪ ಯಾತ್ರೆಯ ವಾಹನ ಏರಿ ಸಾಗಿ ಬಂದರು. ರಾಷ್ಟ್ರೀಯ ಎಲ್ಲರ ನಾಯಕರು, ಹಿಂದುಳಿದ ವರ್ಗದ ಅಧಿಕಾರರಾಗಿರ್ತಕ್ಕಂಥ, ಸಾರಿಗೆ ಸಚಿವರಾಗಿರ್ತಕ್ಕಂಥ ಶ್ರೀ ಭಾರತ್ ಮಾತಾ ಕಿ
ವಿಜಯ ಸಂಕಲ್ಪ ರಥಯಾತ್ರೆಗೆ ಇವತ್ತು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಈ ಒಂದು ವಿಜಯ ಸಂಕಲ್ಪ ರಥಯಾತ್ರೆಯನ್ನು ಹತ್ತಿರವಾಗ್ಯಾವ. ಈ ಒಂದು ಎಲ್ಲ ಕಾರ್ಯಕರ್ತ ಬಂಧುಗಳು ರಥದ ಮುಂದುಗಡೆ ಬರಬೇಕಾಗಿ ವಿನಂತಿ. ದಯವಿಟ್ಟು ನಾವು ಭಾರತೀಯ ಸರ್ಕಲ್ಗೆ ಇದೆ ತಾಯಂದ್ರು ಪಾಟೀಲ್ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತ್ ಮಾತಾ ಕಿ ಬಿಜೆಪಿ ಪಕ್ಷಕ್ಕೆ ಸಂಕಲ್ಪ ಯಾತ್ರೆಗೆ ದೊಡ್ಡಗೌಡ ಪಾಟೀಲ್ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ದೊಡ್ಡಗೌಡ ಪಾಟೀಲ್ ಅವರಿಗೆ. ಹೀಗೆ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಸಿಟಿ ರವಿರವರು ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರವು ಜಾತ್ಯತೀತವಾಗಿ ಹಲವು ಯೋಜನೆಗಳನ್ನ ನೀಡಿಕೊಂಡು ಬಂದಿದೆ. ಹಾಗಾಗಿ ಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡುವಂತೆ ಕರೆ ನೀಡಿದರು. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾತಿ ಭೇದ ಮಾಡಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಜಾತಿ ಭೇದ ಮಾಡಲಿಲ್ಲ. ಜನಧನ್ ಖಾತೆ ತೆರೆದ್ವಿ, ನಿನ್ ಜಾತಿ ಯಾವುದು ಅಂತ ಕೇಳಲಿಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ರಿಗೂ ಜನಧನ್ ಖಾತೆ ಕೊಟ್ವಿ. ಶೌಚಾಲಯ ನಿರ್ಮಾಣ ಮಾಡಬೇಕಾದ್ರೆ ನಿನ್ ಜಾತಿ ಯಾವುದು ಅಂತ ಕೇಳಲಿಲ್ಲ. ಬಡವ ಶೌಚಾಲಯ ಇಲ್ಲ ಅಂದ್ರೆ ಆ ಮನೆಗೆ ಶೌಚಾಲಯ ಕೊಟ್ವಿ. ಮನೆಗೆ ಗ್ಯಾಸ್ ಕನೆಕ್ಷನ್ ಕೊಡ್ಬೇಕಾದ್ರೆ ನಿನ್ ಜಾತಿ ಯಾವುದು ಅಂತ ಕೇಳಲಿಲ್ಲ. ಎಲ್ಲ ಬಡವರ ಮನೆಗೆ ಗ್ಯಾಸ್ ಕನೆಕ್ಷನ್ ಕೊಟ್ವಿ. ಅಷ್ಟು ಮಾತ್ರ ಅಲ್ಲ, ಗರೀಬಿ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ನಿರಂತರವಾಗಿ ಕಳೆದ 3 ವರ್ಷಗಳಿಂದ ಉಚಿತವಾಗಿರ್ತಕ್ಕಂಥ ರೇಷನ್ ಅನ್ನ ಕೊಡುವಂತ ಕೆಲಸವನ್ನ ಡಬಲ್ ಇಂಜಿನ್ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ, ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಮಾಡ್ತಾ ಬಂದಿದ್ದಾವೆ. ಇದು ನೀವು ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಕೊಪ್ಪಳ ಏತ ನೀರಾವರಿ ಯೋಜನೆ ಸಿದ್ದರಾಮಯ್ಯನವರು ಬುರುಡೆ ಬಿಟ್ರು. ಆದ್ರೆ ಹಣ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ನಿರಂತರ ಪ್ರಯತ್ನ ಅದು ಕರಡಿ ಸಂಗಣ್ಣವ್ರು ಇರ್ಬೋದು, ಹಾಲಪ್ಪಾಚಾರ್ ಇರ್ಬೋದು, ನಮ್ ದೊಡ್ಡನಗೌಡ ಪಾಟೀಲ್ ಇರ್ಬೋದು, ನಿರಂತರ ಪ್ರಯತ್ನದಿಂದ ಕೊಪ್ಪಳ ಏತ ನೀರಾವರಿ ಯೋಜನೆ ಮೊದಲನೇ ಹಂತ ಮತ್ತು 2ನೇ ಹಂತಕ್ಕೆ ಹಣ ಕೊಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಶ್ರೀಮಂತಿಕೆ ಇರೋನು ನಿಮ್ಮಷ್ಟು ಹಣ ಇಲ್ಲದೆ ಇರಬಹುದು, ಆದ್ರೆ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥವನು ನಮ್ಮ ದೊಡ್ಡನಗೌಡ. ಅದಕ್ಕೆ ವಿನಂತಿ ಮಾಡ್ತೇನೆ, ನೀವು ಆಶೀರ್ವಾದ ಮಾಡಬೇಕು. ಡಬಲ್ ಇಂಜಿನ್ ಸರ್ಕಾರ ಬರಬೇಕು. ಜಾತಿ ಹೊಡೆದ ಹಾಕ್ತಕ್ಕಂಥ ಮನೆ ಆಳ್ ಕಾಂಗ್ರೆಸ್ ಬೇಡ. ಮನೆ ಆಳ್ ಕಾಂಗ್ರೆಸ್ ಜಾತಿ ಹೊಡೆದಾಡುವಂತ ರಾಜಕೀಯ ನೀತಿ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಭಾರತದ ಸನಾತನ ಸಂಸ್ಕೃತಿಯ ಬಗ್ಗೆ ಶ್ರದ್ಧೆ ಇಲ್ಲ. ಅನುಭವ ಮಂಟಪದ ಪುನರುತ್ಥಾನಕ್ಕೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಬರಬೇಕಾಯ್ತು. 612 ಕೋಟಿ ಕೊಟ್ಟಿದ್ದೀವಿ. ಗ್ಯಾರಂಟಿನ ನೀವು ವೋಟ್ ಹಾಕಿ ಗೆಲ್ಲಿಸಿ, ಮುಂದಿನ ಜವಾಬ್ದಾರಿಯನ್ನ ನಮಗ್ ಬಿಡಿ. ಒಂದೇ ಒಂದು ವಿನಂತಿ, ಎಣ್ಣೆ ಹಾಕೊಂಡು ಕೆಲಸ ಮಾಡ್ಬೇಕು. ಒಟ್ಟಿಗಲ್ಲ, ಕಣ್ಣಿಗೆ ಎಣ್ಣೆ ಹಾಕೊಂಡು ಚುನಾವಣೆ ಮುಂದೆ ಕೆಲಸ ಮಾಡ್ಬೇಕು. ಒಟ್ಟಿಗೆ ಹಾಕಿದ್ರು ಕೆಲ್ಸ ಕೆಡ್ತು. ಕಣ್ಣಿಗೆ ಎಣ್ಣೆ ಹಾಕೊಂಡು ಕೆಲಸ ಮಾಡಿದ್ರೆ, ಕೂಡೋ ಲೆಕ್ಕ ಮಾಡಿದ್ರೆ, ಪ್ರತಿ ಬೂತ್ನಲ್ಲೂ ಲೀಡ್ ಕೊಟ್ರೆ ಭಾರತೀಯ ಜನತಾ ಪಾರ್ಟಿ ಗೆಲುವು ನಿಶ್ಚಿತ. ಅದಕ್ಕಾಗಿ ಆಶೀರ್ವಾದ ಮಾಡಿ ಅಂತೇಳಿ ವಿನಂತಿ ಮಾಡಿ
ಅದೇ ರೀತಿ ಯಾದಗಿರಿಯಲ್ಲಿ ವಿಜಯ ಸಂಕಲ್ಪ ಯಾತ್ರೆ ನಡೆಸಲಾಗಿ 2014ರಿಂದ ದೇಶವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿರುವ ಪ್ರಧಾನಿ ನರೇಂದ್ರ ಮೋದಿರವರಿಗೆ ಶಕ್ತಿ ನೀಡಬೇಕಿದೆ. ಹಾಗಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸಬೇಕೆಂದು ಸಚಿವ ಆನಂದ್ ಸಿಂಗ್ ರವರು ಈ ವೇಳೆ ಕರೆ ನೀಡಿದರು. ಈಗ ದೇಶವನ್ನೇ ತೊಲಗಿಸುವಂತ ಸಂದರ್ಭ ಬಂದಿರತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ನಾನು ಒಂದೇ ಮಾತು ಹೇಳ್ತೀನಿ, ನೀವು ಅನೇಕ ಸರ್ಕಾರಗಳು ನೋಡಿರ್ತೀರಿ. ಅನೇಕ ಸರ್ಕಾರಗಳು ಅನೇಕ ವರ್ಷದಿಂದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಆಳಿರ್ತಕ್ಕಂಥದ್ದನ್ನ ಆಡಳಿತ ನಾವೆಲ್ಲ ನೋಡಿದೀವಿ. ಆದರೆ ನಮ್ಮ ದೇಶಕ್ಕೆ ಒಬ್ಬ ಯುಗ ಪುರುಷ 2016ರಲ್ಲಿ ನಮ್ಮ ದೇಶವನ್ನ ಯಾವ ನಿಟ್ಟಿನಲ್ಲಿ ತಗೊಂಡು ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ದೇಶಕ್ಕೆ ಒಂದು ಮುತ್ತಿನಂತ ಮನುಷ್ಯ ನರೇಂದ್ರ ಮೋದಿಜಿ ಅವರು ಬಂದಿರತಕ್ಕಂಥದ್ದು ನಾವೆಲ್ಲ ನೆನಪು ಮಾಡ್ಕೋಬೇಕಾಗುತ್ತೆ. ಅಂತ ವ್ಯಕ್ತಿ ಇನ್ನೂ ಒಂದು ಜನ್ಮ ತಗೊಂಡ್ರೂ ಸಿಗೋದು ನಮ್ಮ ದೇಶಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅಂತ ವ್ಯಕ್ತಿಯನ್ನ ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ. ಅವ್ರು ಮಾಡಿ ಹೋಗುವಂತ ಕೆಲಸಗಳು ನಮ್ಮ ದೇಶಕ್ಕೆ ಆರ್ಥಿಕವಾಗಿ ಆರೋಗ್ಯಕ್ಕಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೆಳೆಸುವಂತ ನಿಟ್ಟಿನಲ್ಲಿ ಇವತ್ತು ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಅದು ನಮ್ಮ ದೇಶದ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿ ಅವರು. ಇವತ್ತು ಅವರ ನಾಯಕತ್ವದ ಕೆಳಗಡೆ ನಾವೆಲ್ಲ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಆ ಕೆಲಸ ನಾವು ಬಹಳ ಅಚ್ಚುಕಟ್ಟಾಗಿ ದೇಶಕ್ಕಾಗಿ ಮಾಡುವಂತ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಪಕ್ಷ ಇವತ್ತು ಈ ಮಟ್ಟದಲ್ಲಿ ಬೆಳೀತಾ ಇದೆ ಅಂದ್ರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಪ್ರತಿಯೊಬ್ಬರು ನಡೀಲೇಬೇಕಾಗುತ್ತೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇದು ಗಂಡು ಮೆಟ್ಟಿನ ಭೂಮಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದು ಅಂತ ಇಂಥದ್ದಲ್ಲ. ನಮ್ಮ ಗವಿಸಿದ್ದೇಶ್ವರ ಮಠದ ನಮ್ಮ ಅಭಿನವ ಸ್ವಾಮೀಜಿಗಳು ಹಾಕಿಕೊಟ್ಟಿರ್ತಕ್ಕಂಥ ಪದಗಳು, ಅವರು ಹಾಕಿಕೊಟ್ಟುವಂತ ಉದಾಹರಣೆಗಳು, ಅದೆಲ್ಲ ಗುಣಗಳಲ್ಲಿ ಇರ್ತಕ್ಕಂಥ ಏಕೈಕ ನಾಯಕ ಯಾರಾದ್ರೂ ಈ ದೇಶದಲ್ಲಿದ್ರೆ ಅದು ನರೇಂದ್ರ ಮೋದಿಜಿ ಅನ್ನೋದನ್ನ. ಹಾಗಾಗಿ ಮುಂದೆ ಬರುವಂತ ದಿವಸದಲ್ಲಿ ಎಲ್ಲಿ ಸುತ್ತಲೂ ಅಲ್ಲ, ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಪಕ್ಷದ ಬಾವುಟ ಹಾರಲೇಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ಪ್ರತಿಷ್ಠಾ
ಇಂದು ನಡೆದ ವಿಜಯ ಸಂಕಲ್ಪ ಯಾತ್ರೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.